ನೀವು ಶ್ರೀರಾಮನನ್ನು ಭಜನೆ ಮಾಡ್ತೀರಿ. ಹಿ ಹ್ಯಾಡ್ ಓನ್ಲಿ ಒನ್ ವೈಫ್, ಯು ಆರ್ ಟ್ರೂತ್ಫುಲ್, ಸತ್ಯವಂತ, ಏಕಾಪತಿ ಅಥವಾ ಏಕಪತ್ನಿ ವ್ರತಸ್ಥ, ನುಡಿದಂತೆ ನಡೆದವನು, ಅವನನ್ನು ಪೂಜೆ ಮಾಡ್ತೀರಿ. 8 ಮತ್ತು 16,000 ಹೆಂಡತಿಯರಿರುವ ಶ್ರೀಕೃಷ್ಣ ಹೇಳಿದ್ದೊಂದು ಮಾಡಿದ್ದೊಂದು ಯಾವಾಗಲೂ ಲೀಲಾ ಮಾನುಷ ವಿಗ್ರಹ, ಅವನನ್ನು ಪೂಜೆ ಮಾಡ್ತೀರಿ. ಶಿವನೂ ದೇವರಂತ ಹೇಳ್ತೀರಿ, ವಿಷ್ಣುವೂ ದೇವರಂತ ಹೇಳ್ತೀರಿ. ಹೌ ಇಸ್ ದಿಸ್ ಪಾಸಿಬಲ್? ಶರವೂರು, ನಮ್ಮ ದೇಶದಲ್ಲಿ ಶರವು ಮತ್ತು ಶರವೂರು ಈ ಹೆಸರಿನ ತುಂಬ ಕ್ಷೇತ್ರಗಳಿದ್ದಾವೆ. ಎಲ್ಲಿ ನೋಡಿದರೂ ನೀವು ನೋಡ್ಬೋದು ಜಲ ಸಾನ್ನಿಧ್ಯ. ಸರವು ಮೊದಲು ಊರಿನ ಹೆಸರುಗಳೆಲ್ಲ ಜಲವಾಚಿ, ಭೂವಾಚಿ, ವೃಕ್ಷವಾಚಿ, ವ್ಯಕ್ತಿವಾಚಿಯಾಗೇ ಇದ್ದದ್ದು. ಮೊದಲು ಪುರ, ನಗರ ಈ ಥರ ಇರಲಿಲ್ಲ. ಎಲ್ಲ ಗ್ರಾಮಗಳನ್ನು ನೋಡಿದರೆ ನಮ್ಮ ಜಿಲ್ಲೆಯ ಸ್ಥಳನಾಮಗಳ ಅಧ್ಯಯನವನ್ನು ಮಾಡಿದ್ದಾರೆ. ಈ ದೃಷ್ಟಿಯಿಂದ ಪುನಃ ಅಧ್ಯಯನ ಮಾಡಿದರೆ ತುಂಬ ಹೊಸ ವಿಷಯಗಳು ಬರಬಹುದು. ದೌಮ್ಯ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟು ದುರ್ಗಮಾಸುರನ ಕಥೆಗೆ ಸಂಬಂಧಪಟ್ಟು ಇರುವ ಕ್ಷೇತ್ರ ಇದು, ದುರ್ಗೆಯ ಕ್ಷೇತ್ರ. ಐತಿಹಾಸಿಕ ದೃಷ್ಟಿಯಿಂದ ಮಹಾ ಇತಿಹಾಸಕಾರರು ನಮ್ಮ ಪ್ರದೇಶದ ಇತಿಹಾಸವನ್ನು ಎತ್ತಿ ಹಿಡಿದವರು ಪ್ರೊಫೆಸರ್ ಪಿ ಗುರುರಾಜ್ ಭಟ್ರು, ಉಮಾನಶೆಣೆಯವರು, ಗಣಪಯ್ಯ ಭಟ್ರು ಇವರೆಲ್ಲ ಹೇಳುವ ಪ್ರಕಾರ ಸುಮಾರು 1200 ವರ್ಷಗಳಷ್ಟು ಹಳತ್ತಿದು. ನಮ್ಮ ಜಿಲ್ಲೆಯಲ್ಲಿ ಮಹಾಲಿಂಗೇಶ್ವರ ಮತ್ತು ದುರ್ಗೆ ಅತ್ಯಂತ ಪ್ರಾಚೀನವಾದ, ಬಹುಶಃ ಭೂತಾಲಯಗಳು ಅದಕ್ಕಿಂತ ಪ್ರಾಚೀನ. ಈಗ ಭೂತಗಳ ಉತ್ಕರ್ಷದ ಕಾಲ, ಅದೊಂದು ತುಂಬ ಸ್ವಾಗತಾರ್ಹವಾದ ವಿಷಯ. ಎಲ್ಲಿ ನೋಡಿದರೂ ಭೂತಾಲಯಗಳ ಜೀರ್ಣೋದ್ಧಾರ ಆಗ್ತಾ ಇದೆ. ಕೊರಗಜ್ಜೆ ಇತ್ಯಾದಿ ಭೂತಗಳು. ಒಂದು ಜನಾಂಗ ದೇವರಿಂದ ಮುಂದೆ ಬರ್ತದಂತೆ. ಜನಾಂಗ ಮುಂದೆ ಬರುವಾಗ ಅದರ ದೇವರು ಸಹ ಮೆರೀತಾನೆ. ಪರಸ್ಪರಂ ಭಾವಯಂತ ಅಂತ ವೇದೋಕ್ತಿಯಂತೆ ಜನರ ಉದ್ಧಾರದಿಂದ ಕ್ಷೇತ್ರೋದ್ಧಾರ, ಕ್ಷೇತ್ರ ಸಾನ್ನಿಧ್ಯದಲ್ಲಿರುವ ದೇವರಿಂದ ಜನರ ಉದ್ಧಾರ. ಸಮೃದ್ಧಿಯ ಊರು, ಶ್ರೇಷ್ಠತೆಯ ಊರು ಮತ್ತು ಬಹುಭಾಷೆಗಳ, ಬಹು ಆರಾಧನೆಗಳ, ಬಹು ಸಾನ್ನಿಧ್ಯಗಳ, ಬಹು ಸಂಕಲ್ಪಗಳ ತುಳುನಾಡಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಪರಶುರಾಮ ಸೃಷ್ಟಿಯಲ್ಲಿ ಹುಟ್ಟಿ ಬೆಳೆಯುವುದು ದೊಡ್ಡ ಪುಣ್ಯ. ಇಲ್ಲಿ ಬರುವ ಕಲಾ ಸಂಸ್ಕಾರ ಮತ್ತು ಆಸ್ತಿಕ್ಯದ ಸಂಸ್ಕಾರ ಒಂದು ಪ್ರತ್ಯೇಕವಾದದ್ದು. ಈ ಕ್ಷೇತ್ರದೊಂದಿಗೆ ನಾನು ದೀರ್ಘವಾದ ಸಂಬಂಧ ಹೊಂದಿದ್ದೇನೆ. 10 ಮಿತ್ರರನ್ನು ಬಹು ವರ್ಷಗಳಿಂದ ಇದ್ದೇನೆ. ಗೋಪಳೆಯವರಿಂದ ತೊಡಗಿ ಎಲ್ಲರೂ ಇದ್ದಾರೆ ಇಲ್ಲಿ. ಮೋಹನ್ ರಾಯರು, ಹೆಸರುಗಳನ್ನು ವ್ಯಾಸಾಚಾರವನ್ನು ಕಳ್ಕೊಂಡೆವು, ಚಂದ್ರಶೇಖರ, ಹೀಗೆ ಅನೇಕ ಮಿತ್ರರು, ಎಲ್ಲರನ್ನು ಹೆಸರಿಸುವುದಿಲ್ಲ. ಇವತ್ತು ರಾಮನವಮಿ ಕೂಡ. ಈ ಸಂದರ್ಭದಲ್ಲಿ ನೆನಪಿಸಲೇಬೇಕಾದ್ದು ಸ್ವಲ್ಪ ವಿಷಾದದ ವಿಷಯವಾದರೂ ಕೂಡ ಶ್ರೀದೇವಿ ಮತ್ತು ಶ್ರೀರಾಮಚಂದ್ರ ಎರಡೂ ಪಾತ್ರಗಳಲ್ಲಿ ದಾಖಲೆಯನ್ನು ನಿರ್ಮಿಸಿದ, ಸರ್ವಾರ್ಥಗಳಲ್ಲಿಯೂ ದಶಾವತಾರಿ ಆಗಿರುವ, ಈ ಕ್ಷೇತ್ರಕ್ಕೂ ಬಂದು ಸೇವೆ ಮಾಡಿರುವ ನಮ್ಮ ಗೋವಿಂದ ಭಟ್ರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಉಪನ್ಯಾಸದ ವಿಷಯವನ್ನು ಸ್ವಲ್ಪ ಬದಲಾಯಿಸಿಕೊಂಡಿದ್ದೇನೆ ವಿತ್ ಪರ್ಮಿಷನ್. ಭಾರತೀಯ ದರ್ಶನಗಳು ಅಂತಂದರೆ ಫಿಲಾಸಫೀಸು ತುಂಬ ಶಾಖೆಗಳಿವೆ. ಸಾಮಾನ್ಯ ಹೆಸರುಗಳನ್ನು ಹೇರಿ ಪರಿಚಯ ಮಾಡಲಿಕ್ಕೆ 1 ಗಂಟೆ ಬೇಕು. ಸಾಂಖ್ಯದಿಂದ ತೊಡಗಿ ದ್ವೈತ ದರ್ಶನದವರೆಗೆ, ವಿವೇಕಾನಂದರವರೆಗೆ. ಹಾಗಾಗಿ ನಾನು ಆ ದಾರಿಗೆ ಹೋಗದೆ ಭಾರತೀಯರ ದಾರ್ಶನಿಕತೆ ಏನು, ಒಟ್ಟು ದೃಷ್ಟಿ ಏನು ಆಸ್ತಿಕ್ಯದಲ್ಲಿ ಅಂತ ನೋಡುವ ಮೂಲಕ ಹೇಗೆ ಈ ದೇವಿ ಕ್ಷೇತ್ರಗಳು ಇಂಥದ್ದು ನಮ್ಮಲ್ಲಿ ಕೆಲಸ ಮಾಡ್ತದೆ ನಮ್ಮ ಮನಸ್ಸಿನಲ್ಲಿ ಅಂತ. ಯುಗಪುರುಷ, ಅವತಾರಿ, ಆದರ್ಶ ಮಾನವ, ಮಾನವಾದರ್ಶ ಶ್ರೀರಾಮಚಂದ್ರನನ್ನು ನೋಡಿದರೆ ಗೊತ್ತಾಗ್ತದೆ ಪೂರ್ಣ ಜೀವನ ದರ್ಶನ ಹೇಗಿರಬೇಕು ಅಂತ. ಹೇಳ್ತಾರಲ್ಲ ಪ್ರಸಿದ್ಧವಾಗಿ, ಆದರ್ಶ ಬಂಧು, ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಭ್ರಾತೃ, ಆದರ್ಶ ಶತ್ರು ಕೂಡ ರಾಮಚಂದ್ರ. ಅವನ ಧ್ಯಾನವನ್ನು ಮಾಡುವ ವಿಶೇಷವಾದ ದಿವಸ ನಿನ್ನೆ, ಇವತ್ತು. ಅದು ದಾರ್ಶನಿಕತೆ. ಭಾರತೀಯರ ದಾರ್ಶನಿಕ ದೃಷ್ಟಿ ಏನು ಅನ್ನೋದಕ್ಕೆ 3 ಕಾಲಗಳಲ್ಲಿ ಬಂದ 3 ವಿಷಯಗಳನ್ನು ಗಮನಿಸಬೇಕು. ಭಾರತೀಯತೆಯನ್ನು ಅರ್ಥ ಮಾಡದೆ
ಧರ್ಮ, ಸಂಸ್ಕೃತಿ ಇದೆಲ್ಲ ತುಂಬ ಮಾತಾಡ್ತೇವೆ ನಾವು. ಭಾಳ ಜನರಿಗೆ ಬಹಳ ವಿಷಯ ಅದು ಮಾತಾಡುವಾಗ ತಾವು ಏನು ಹೇಳ್ತೇವೆ ಅಂತ ಗೊತ್ತಿಲ್ವೇನೋ ಅಂತ ನನಗನ್ನಿಸ್ತದೆ. ರಾಜಕೀಯದಲ್ಲಿ ಧರ್ಮ ಇರಬಾರ್ದು, ಧರ್ಮದಲ್ಲಿ ರಾಜಕೀಯ ಇರಬೇಕು, ಏನೋ. ರಾಜಕೀಯ ಅಂದರೆ ಏನು, ಧರ್ಮ ಅಂದರೆ ಏನು, ರಿಲಿಜನ್ ಅಂದರೆ ಏನು, ಪದ್ಧತಿ ಅಂದರೆ ಏನು, ಕಲ್ಟ್ ಅಂದರೆ ಏನು. ನಾವಿಡೀ ಆಧುನಿಕ ಅಕಾಡೆಮಿಕ್ಸ್ ಅಧ್ಯಯನವನ್ನು ಒಂದು ಪಾಶ್ಚಾತ್ಯ ದೃಷ್ಟಿಯಿಂದ ನೋಡ್ತೇವೆ. ರಿಲಿಜನು, ದೇವರು, ಅಲ್ಪಸಂಖ್ಯ, ಬಹುಸಂಖ್ಯ, ಸಮಾಜ, ಸಮುದಾಯ. ಭಾರತೀಯತೆ ಹಾಗೆ ಇಲ್ಲವೇ ಇಲ್ಲ. ಒಂದು ಮಟ್ಟದಲ್ಲಿ ಅಂದರೆ ಹಿಂದೂ ಧರ್ಮ ಅಂತ ಒಂದು ಧರ್ಮ ಇಲ್ಲ. ಒಂದು ಮತ, ಒಂದು ರಿಲಿಜನ್ ಆಗಬೇಕಾದ್ರೆ ನೆನಪಿಟ್ಟುಕೊಳ್ಳಿ, 3-4 ವಿಷಯ ಇರಬೇಕು. ಒಳಗೆ ಭಿನ್ನತೆಗಳು ಏನೂ ಇರ್ಬೋದು. ಒಂದು ಪುಸ್ತಕ, ಒಬ್ಬ ಪ್ರವಾದಿ, ಒಬ್ಬ ದೇವರು, ಸುಮಾರು 50-60% ಏಕಪ್ರಕಾರವಾದ ಆಚರಣೆಗಳು. ಪೂಜೆ ಇರ್ಬೋದು, ನಮಾಜ್ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಮೈಯಲ್ಲಿ ದರ್ಶನ ಬರೋದಿರ್ಬೋದು. ಭಾರತೀಯ ದರ್ಶನಗಳು ಹೇಳುವಾಗ ಗಣರಾಜರಿಗೆ ಹೇಳಿದರು, ಈಗ ದರ್ಶನ ಜೋರಾಗ್ತದೆ ಅಂತ. ನಮ್ಮಲ್ಲಿ ಹಾಗೆ ಇಲ್ಲ. ಭೂತ ಪೂಜಕನಿಗೂ ದೇವರ ಪೂಜಿಸುವವರಿಗೂ ಸಮಾನವಾದ 10% ಅಂಶಗಳು ಇಲ್ಲ. ಒಬ್ಬ ಹಿಮಾಚಲ ಪ್ರದೇಶದಲ್ಲಿರುವ ಟ್ರೈಬಲು, ಒಬ್ಬ ಸೋಲಿಗ, ಇಲ್ಲಿ ಇರುವ ಒಬ್ಬ SC ST ಅಥವಾ ಬ್ರಾಹ್ಮಣ, ಇವರೊಳಗೆ ಹಿಂದುತ್ವವೇ ಸಮಾನ ಹೊರತು ಆಚರಣೆಗಳಲ್ಲಿ ಸಮಾನತೆ ಇಲ್ಲ. ಅದೇ ಚಂದ. ಸಮಾನತೆ ಇರಬಾರ್ದು, ಬೇಕಾಗಿಲ್ಲ. ಇಡೀ ದೇಶದ ಧರ್ಮಗಳನ್ನು ಒಂದು ಇಸ್ತ್ರಿ ಹಾಕಿ ಏಕರೂಪ ತರುವುದು ಬೇಕಾಗಿಲ್ಲ ನಮಗೆ. ಆ ಪ್ರಯತ್ನವೂ ಅಗತ್ಯ ಇಲ್ಲ. ವಿಚಿತ್ರ ಅಂದರೆ, ಗಮನಿಸಿ, ಆಸ್ತಿಕರೆಲ್ಲ ಗಮನಿಸಬೇಕಾದ ವಿಷಯ, ಈ ದೇಶದ ಆತ್ಮ ಹಿಂದುತ್ವ. ಹಿಂದುತ್ವ ಅಂದರೆ ನಾನೊಂದು ಪೊಲಿಟಿಕಲ್ ಅರ್ಥದಲ್ಲಿ ಹೇಳುವುದಿಲ್ಲ, ವಿಶಾಲವಾದ ಟ್ರೆಡಿಷನ್ ಎಂಬ ಅರ್ಥದಲ್ಲಿ ಹೇಳ್ತೇನೆ. ಹಿಂದೂಗಳಿಗೆ ಎಲ್ಲರೂ ಔದಾರ್ಯದ ಉಪದೇಶ ಕೊಡುವುದು. ನೀವು ಉದಾರರಾಗಿ, ನೀವು ಬಹುತ್ವವನ್ನು ಕಾಪಾಡಿ, ನೀವು ಟಾಲರೆಂಟ್ ಆಗಿ. ನನಗೆ ಯಾವಾಗಲೂ ಇದು ಒಂದು ಕಬ್ಬಿಣದ ಕಡಲೆ, ವಜ್ರದ ಕಡಲೆ ಆಗಿ ಕಂಡಿದೆ. ಯಾಕೆ ಹೀಗೆ ಹೇಳ್ತಾರೆ ಅಂತ. ಮತ್ತು ಎಷ್ಟೋ ಸಲ ಹಾಗೆ ಇಲ್ಲದವರೇ ಅದನ್ನು ಹೇಳು. ಭಾರತದಲ್ಲಿ ಎಷ್ಟು ದರ್ಶನಗಳು, ಎಷ್ಟು ಪದ್ಧತಿಗಳು. ಪಾಶ್ಚಾತ್ಯರು ಸಾಮಾನ್ಯವಾಗಿ ನಮ್ಮಂಥವರಲ್ಲಿ ತುಂಬ ಸಲ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಶ್ರೀರಾಮನನ್ನು ಭಜನೆ ಮಾಡ್ತೀರಿ, ಹಿ ಹ್ಯಾಡ್ ಓನ್ಲಿ ಒನ್ ವೈಫ್, ಯು ಆರ್ ಟ್ರೂತ್ಫುಲ್, ಸತ್ಯವಂತ, ಏಕಾಪತಿ ಅಥವಾ ಏಕಪತ್ನಿ ವ್ರತಸ್ಥ, ನುಡಿದಂತೆ ನಡೆದವನು, ಅವನನ್ನು ಪೂಜೆ ಮಾಡ್ತೀರಿ. 8 ಮತ್ತು 16,000 ಹೆಂಡತಿಯರಿರುವ ಶ್ರೀಕೃಷ್ಣ ಹೇಳಿದ್ದೊಂದು ಮಾಡಿದ್ದೊಂದು ಯಾವಾಗಲೂ ಲೀಲಾ ಮಾನುಷ ವಿಗ್ರಹ, ಅವನನ್ನು ಪೂಜೆ ಮಾಡ್ತೀರಿ. ಶಿವನೂ ದೇವರಂತ ಹೇಳ್ತೀರಿ, ವಿಷ್ಣುವೂ ದೇವರಂತ ಹೇಳ್ತೀರಿ. ಹೌ ಇಸ್ ದಿಸ್ ಪಾಸಿಬಲ್? ಇದು ಹೇಗೆ ಸಾಧ್ಯ? ವಾಟ್? ಅವರಿಗಿದು ಭಯಂಕರ ಕಾಣ್ತದೆ. ಯಾಕಂದರೆ ಅವರು ನಮ್ಮ ಒಂದು ದೇವರನ್ನು ಇಟ್ಟುಕೊಂಡು ಅವರು ಇನ್ನೊಬ್ಬ ದೇವರನ್ನು ಮಾಡಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಪಂಚಾಯತನ ಪೂಜೆ ಮಾಡುವವನ ಮನೆಯಲ್ಲಿ ಹೊರಗೆ ಸಾಯಿಬಾಬಾ ಫೋಟೋ ಉಂಟು, ಈಶವು ಉಂಟು, ವಿವೇಕಾನಂದ ಉಂಟು, ರಾಮಕೃಷ್ಣ ಪರಮಹಂಸ ಉಂಟು, ಶ್ರೀಧರ ಸ್ವಾಮಿಗಳು ಈಗ ಪಾದುಕಾ ಪೂಜೆ ನಡೀತಾ ಉಂಟು. ಹೊರಗೆ ಹಿಂದೆ ಭೂಮಿಯಲ್ಲಿ ಬಿರ್ಮೇರ್ ಉಂಟು, ಬಿರ್ಮೇರ್ ಬ್ರಹ್ಮ, ವೀರ್ ಬರ್ಮನ್ ಉತ್ತರ ಭಾರತದಲ್ಲಿ ಉಂಟು. ಬರ್ಮನ್ ಅದು ತೋಟದಲ್ಲಿ ಇರು, ಅದು ಕೃಷಿ ದೇವತೆ ಬಹುಶಃ. ಬಿರ್ಮೇರು, ಅದರೊಟ್ಟಿಗೆ ಭೂತಗಳ ಗುಳಿಗ, ಮಂಜುರ್ಲಿ, ದೈವ, ದೇವಿ ಒಟ್ಟಿಗೆ ಉಂಟು. ಮತ್ತು ಇದಕ್ಕೆ ವಿರೋಧವನ್ನು ನಾವು ಎಂದೂ ಭಾವಿಸಲಿಲ್ಲ. ಒಬ್ಬ ಗುರು, ಕೆಲವು ಫಾಲೋವರ್ಸ್. ಆದ್ದರಿಂದಲೇ ನಮ್ಮಲ್ಲಿ ಬೇರೆ ಬೇರೆ ದರ್ಶನಗಳು ಬಂತು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವೇದಾಂತ, ಶೈವ, ವೈಷ್ಣವ, ಶಾಕ್ತ, ಗಣಪತ್ಯ. ಗಣಪತ್ಯ ಪ್ರಕಾರ ಗಣಪತಿಯೇ ದೊಡ್ಡವ. ತ್ರಿಮೂರ್ತಿಗಳನ್ನು ಗಣಪತಿಯೇ ಉಂಟು ಮಾಡೋದು. ಶಿವಪುರಾಣದಲ್ಲಿ ಶಿವ ಸಂಕಲ್ಪಿಸಿಕೊಳ್ಳೆ ಶಿವನ ಕಿವಿಯಿಂದ ಬ್ರಹ್ಮ, ಇನ್ನೊಂದು ಕಿವಿಯಿಂದ ವಿಷ್ಣು ಬಂದು ಕೇಳುವುದು, ನಾವೇನು ಮಾಡಬೇಕು ಸ್ವಾಮಿ. ಎಷ್ಟು ಚಂದ ಅಲ್ಲ? ದೇವ ಮಹಾತ್ಮೆ ಕಥೆ ನೋಡಿದ್ದೀರಿ, ಆಟ ಎಲ್ಲರೂ ನೋಡಿದ್ದೇವೆ.
ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ ಅದು ಒಂದು ದೃಶ್ಯ. ಜಗತ್ತನ್ನು ಆಳುವ ಕರ್ತುಮ ಅಕರ್ತುಮ ಅನ್ಯತಾ ಕರ್ತುಮ ಸಮರ್ಥನಾದ ಬ್ರಹ್ಮ ವಿಷ್ಣು ಮಹೇಶ್ವರರು ತಾಯಿ ಹತ್ರ ಕೇಳೋದು, ಅಮ್ಮ ನಮಗೇನಪ್ಪಣೆ, ನಮಗೆ ಹೆಸರು ಏನು, ನಾವು ಮುಂದೆ ಏನು ಮಾಡಬೇಕು. ಬ್ಯೂಟಿಫುಲ್. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ. ನನ್ನ ಮಕ್ಕಳಿಗೆ ನನ್ನ ಮನೆಯಲ್ಲಿ ಮಂಗಳೂರಿನಲ್ಲಿ ನಾನು ಜೋರು ಮಾಡಿದ, ನಾನು ಮನೆಗೆ ಹೋಗುವಾಗ ನನ್ನ ಅಣ್ಣ ನನಗೆ ಜೋರು ಮಾಡುವಾಗ, ನನ್ನ ತಾಯಿ ಜೋರು ಮಾಡುವಾಗ ಅವರಿಗೆ ಖುಷಿ ಆಗುತ್ತೆ. ಇವನಿಗೂ ಜೋರು ಮಾಡೋರು ಇದ್ದಾರೆ ಅಂತ ಹೀಗೆ ಮಾಡ್ತಿದ್ರು, ನಿನಗೆ ಹಾಗೆ ಆಗಬೇಕು ಅಂತ. ಇದು ಭಾರತೀಯತೆ. ಇದನ್ನು ಅರ್ಥ ಮಾಡದೆ ಆಗುವುದಿಲ್ಲ. ಭೂತ ಉಂಟು, ದೇವರು ಉಂಟು, ದೇವರನ್ನು ನಂಬದವನಿಗೂ ಸ್ಥಾನ ಉಂಟು. ಕ್ಯಾನ್ ದೇರ್ ಬಿ ಎ ರಿಲಿಜನ್ ವಿದೌಟ್ ಗಾಡ್? ದೇವರಿಲ್ಲದ ಆರಾಧನಾ ಪದ್ಧತಿ ಉಂಟಲ್ಲ. ಜೈನ ಬೌದ್ಧ. ಬುದ್ಧ ದೇವರು ಅಂತ ಹೇಳಿದ್ರು ಕೂಡ ಬುದ್ಧ ಮಾರ್ಗದರ್ಶಕ, ತಥಾಗತ ತಮ್ಮ ಬುದ್ಧಂ ಪ್ರಣಮಾಮ್ಯಹಂ ವೈದಿಕರು ಹೇಳಿದ್ದಾರೆ. ಜೈನರಲ್ಲಿ 24 ತೀರ್ಥಂಕರರು ಬೈ ರೊಟೇಷನ್ ಬಂದು ಹೋಗುದು. ಅವರು ತೀರ್ಥಂಕರರು, ದಾಟಿಸುವವರು, ಪಾಪು ಸಂಕ ಅಥವಾ ತೀರ್ಥಕರರು, ಪಾವಿತ್ರ್ಯವನ್ನು ಉಂಟು ಮಾಡುವವರು. ಯಜ್ಞಶಾಲೆಯಲ್ಲಿ ಕೌತ್ಸ ಅಂತ ಒಬ್ಬ ಬಂದಂತೆ, ನಾಸ್ತಿಕತ್ವವನ್ನು ಪ್ರತಿಪಾದಿಸೋನನ್ನು ಮೊದಲ ಯಜ್ಞಶಾಲೆಯಲ್ಲಿ ಆಸನ ಕೊಟ್ಟು ಕೂತ್ಕೊಳಿಸಿದ್ರಂತೆ. ನೀನು ಯಜ್ಞಶಾಲೆಯಲ್ಲಿ ಕೂತ್ಕೋ, ಎಲ್ಲ ವಿಷಯ ನೋಡು, ಆಮೇಲೆ ಮಾತಾಡು. ವೇದದಿಂದ ತೊಡಗಿ ಗಾದೆಯವರೆಗೆ ಒಂದು ಏಕಪ್ರಕಾರವಾದ ಒಳಗಿಂದ ಒಂದೇ ಧ್ವನಿ ಇರುವ ದರ್ಶನ ನಮ್ಮಲ್ಲಿದೆ. ಸಾಂಖ್ಯದಲ್ಲಿ ಪ್ರಕೃತಿ ಪುರುಷ ಅಂತ ಇರೋದು. ಜಗತ್ತೆಲ್ಲ ಪ್ರಕೃತಿ ಮತ್ತು ಪುರುಷ. ಪುರುಷ ಅಂದರೆ ಜೀವಚೇತನ, ಪ್ರಕೃತಿ ಅಂದರೆ ಎಲ್ಲವೂ. ಅದೇ ಶಿವ ಪಾರ್ವತಿ, ಲಕ್ಷ್ಮೀನಾರಾಯಣ, ಬ್ರಹ್ಮಶಾರದೆ. ನಾವು ಆ ಚಿತ್ರ ಬಿಡಿಸ್ತೇವೆ, ಆದರೂ ಕೂಡ ಲಕ್ಷ್ಮಿ ಉಟ್ಟ ಸೀರೆ ಯಾವುದು ಅಂತ ಕೇಳಬಾರ್ದು. ಹಾಗೆಲ್ಲ ಅದು ಸೀರೆ ಉಟ್ಟ ಲಕ್ಷ್ಮಿ ಅಲ್ಲ ಅವಳು, ಅದೊಂದು ಶಕ್ತಿ. ಅದು ಕನ್ಸಾರ್ಟ್ ಅಂತ ಹೇಳೋದು. ಇದೇ ಬೇರೆ 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 ರೂಪದಲ್ಲಿ ಕಾಣುತ್ತದೆ. ಹೆಂಡತಿ ಇಲ್ಲದೆ ದೇವರು ಇದ್ದಾರೆ, ಗಂಡ ಇಲ್ಲದೆ ಜಗತ್ತನ್ನು ಸೃಷ್ಟಿಸಬಲ್ಲ ದೇವಿಯೂ ಇದ್ದಾಳೆ. ಅವಳಿಗೆ ಗಂಡ ಬೇಡ ಅಂತ, ಗಂಡು ಹೆಣ್ಣು ಎರಡು ಅವಳೇ. ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ. ಈ ಭಾವನೆ ವೇದದಲ್ಲಿ ಮೊದಲು ಪ್ರಕಟ ಆದದ್ದು. ಎಷ್ಟು ಕಾಲದ ತಪಸ್ಸಿನ ಫಲವಾಗಿ ಬಂದ ಒಂದು 8-9 ಅಕ್ಷರಗಳ ಮಾತು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಒಂದನ್ನೇ ತಿಳಿದವರು, ಜ್ಞಾನಿಗಳು, ವೇದವಿದರು ಬೇರೆ ಬೇರೆ ಹೆಸರಿಂದ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ಜಗತ್ತಿನಲ್ಲಿ ಅಭಿರುಚಿ ವ್ಯತ್ಯಾಸ ಇದೆ. ಒಬ್ಬನಿಗೆ ಒಂದು ಒಳ್ಳೆಯದು, ಒಬ್ಬನಿಗೆ ಪಾಯಸ ಒಳ್ಳೆಯದು, ಒಬ್ಬನಿಗೆ ಇನ್ನೊಂದು ಒಳ್ಳೆಯದು, ಅನ್ನ ಒಳ್ಳೆಯದು, ಚಿತ್ರಾನ್ನ ಒಳ್ಳೆಯದು, ಫಲ ಒಳ್ಳೆಯದು, ಓಡಿ ಒಳ್ಳೆಯದು ಅಂತ ಹೇಳಿದ ಹಾಗೆ ಧಾರ್ಮಿಕತೆಯಲ್ಲೂ ಅಭಿರುಚಿಗೆ ವ್ಯತ್ಯಾಸ. ಆ ಮಾತು ಹುಟ್ಟಿದ ದೇಶದಲ್ಲಿಯೇ ಸುಮಾರು 2-3 ಸಾವಿರ ವರ್ಷಗಳ ಅನುಭವದಲ್ಲಿ ಹೊರಟ ಇನ್ನೊಂದು ಶ್ಲೋಕ. ಏನು ಚಂದ ಶಾಸನ ಶ್ಲೋಕ ಕಾಣ್ತದೆ. ಅದು ಬಹುಶಃ ಶ್ರವಣಬೆಳಗೊಳದ ಶಿಲಾಶಾಸನ ಆಗಿರಬೇಕು. ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ, ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾ, ಅರ್ಹನ್ ಇತ್ಯತ ಜೈನಶಾಸನರತಃ ಕರ್ಮೇತಿ ಮೀಮಾಂಸಕಃ, ಸೋಯಂಬೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು. ಯಾರು ಶಿವನೆಂದು, ವಿಷ್ಣುವೆಂದು, ತಾಯಿಯೆಂದು, ಮಾತೇತಿ ಪಿತೇತಿ ಭಕ್ತಿಯ ಗಂಡ ಅಂತ ಪೂಜಿಸೋರಿದ್ದಾರೆ, ಹೆಂಡತಿ ಅಂತ ಪೂಜಿಸೋ ಪಂಥವೂ ಇದೆ. ದೇವರ ಹೆಂಡತಿ ಜೀವಗಂಡ. ಪರ್ಷಿಯನ್ ಫಿಲಾಸಫಿಯಲ್ಲೆಲ್ಲ ಇರುವ ವಿಷಯ ಇದು. ಅಂತಹ ಅವನು ನಮ್ಮನ್ನು ರಕ್ಷಿಸಲಿ. ಯಾರು ಆದೀತು, ನೋ ಪ್ರಾಬ್ಲಮ್. ನಿನ್ನ ದೇವರು ನಿನಗೆ, ನನ್ನ ದೇವರು ನನಗೆ, ಎಲ್ಲವೋ ನನ್ನ ದೇವರನ್ನು ನಂಬು,
ಇಲ್ಲದಿರೋ ನರಕಕ್ಕೆ ಹೋಗುವಂತ ನಮ್ಮಲ್ಲಿಲ್ಲ. ನಿನ್ನ ಸ್ವರ್ಗ ನಿನಗೆ, ನನ್ನ ಸ್ವರ್ಗ ನನಗೆ. ಇದನ್ನು ನಾವು ಮೊದಲು ಅರ್ಥ ಮಾಡಬೇಕು. ಆ ದೇಶದಲ್ಲೇ ಮತ್ತೆ 1000 ವರ್ಷ ನಂತರ ಒಂದು ಭಜನೆ ಬಂತು ನೋಡಿ. ವೈಷ್ಣವ ಜನತೋ ತೇನೇ ಕಹಿಯೇ ಜೋ ಪೀಡ ಪರಾಯಿ ಜಾಣೆ ರೇ, ನರಸಿಂಹ ಮೆಹ್ತಾ. ಈಶ್ವರ ಅಲ್ಲಾ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಇಷ್ಟು ಉದಾರವಾಗಿ ಕಂಡ ದೇಶದ ಜನರಿಗೆ ಜಗತ್ತಿನ ಇವತ್ತಿನ ಅತಿವಾದಿಗಳು ನೀವು ಉದಾರವಾಗಿರಿ ಅಂತ ಹೇಳುವುದುಂಟಲ್ಲ, ಇದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ವಿಷಯವೇ ಇಲ್ಲ. ವಿ ಹ್ಯಾವ್ ಟು ರೆಸಿಸ್ಟ್, ವಿ ಹ್ಯಾವ್ ಟು ಪ್ರೊಟೆಸ್ಟ್. ಇದನ್ನು ವಿರೋಧಿಸಬೇಕು. ನಾವು ಉದಾರವಾಗಿದ್ದೇವೆ ಹೇಳುವವರು ನೀವು ಹೇಗಿದ್ದೀರಿ? ಶಾಸ್ತ್ರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಿದೆ, ಸರಿ, ಅದಕ್ಕೆ ಸಂಶೋಧನೆ ಬೇಡ. ಆದರೂ ದೇವರಿಗೆ ಹೆಂಡತಿ ಉಂಟಲ್ಲ, ಇಲ್ಲದವರನ್ನು ನೋಡಿ. ಇಂಥ ದೇವಸ್ಥಾನದಲ್ಲಿ ಮಹಿಳೆಗೆ ಪ್ರವೇಶ ಇಲ್ಲ ಅಂತ ದೊಡ್ಡ ವಿಷಯ. ಅದು ಮಾಡರ್ನ್, ಅದು ಹ್ಯೂಮನ್ ರೈಟ್ಸ್, ವೆಸ್ಟರ್ನ್ ಥಿಂಕಿಂಗ್. ಅದು ನಮ್ಮಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ, ಉಂಟಲ್ಲ ಅಂಥ ದೇವಸ್ಥಾನಗಳು. ಅದು ಯಾಕೆ ಮಾತಾಡೋದಿಲ್ಲ ನಾವು? ವೈವಿಧ್ಯ ಸ್ವಾಮಿ ಅದು. ಅದನ್ನು ತೆಗೆದು ಪ್ರವೇಶ ಕೊಟ್ಟ ಕೂಡಲೇ ಒಂದು ದಿವಸ ಪೇಪರ್ನಲ್ಲಿ ಬರಬಹುದು. ಕೆಲವು ದೇವಸ್ಥಾನಗಳಲ್ಲಿ ಸೌತೆಕಾಯಿಯೇ ನೈವೇದ್ಯ ಆಗಬೇಕು, ಚಕ್ಕರ್ಪೆ, ಮುಜುಂಗಾವಲ್ವಾ, ಮತ್ತೆ ಕುಡು, ಹುರುಳಿ, ಹಾರ್ಸ್ ಗ್ರಾಮ್. ಆ ದೇವರಿಗೆ ಅದುವೇ ಪ್ರೀತಿ, ಬೇರೆ ಇಲ್ಲ. ಹಲವು ದೇವಸ್ಥಾನಗಳಲ್ಲಿ ಅರ್ಧ ಬೆಂದದ್ದನ್ನು ತಿನ್ನುವುದಂತೆ ದೇವರು. ಭಕ್ತರು ಬೇಯಿಸುವಾಗ ಖುಷಿ ಆಯ್ತಂತೆ ದೇವರಿಗೆ, ಬೇಗ ಬಂದು ಕೈ ಹಾಕಿದ ಅಂತ. ದೇವರು ಮಕ್ಕಳ ಹಾಗೆ. ಕೆಲವು ದೇವಸ್ಥಾನಗಳಿಗೆ ಮುಗುಳಿ ಇಲ್ಲ, ನೋಡಿದ್ದೀರಾ? ಮುಗುಳಿ ಇಡುವ ಮುಹೂರ್ತ ದಾಟಿತಂತೆ, ಅದಕ್ಕೆ ಮುಗುಳಿ ಇಲ್ಲ ಅಂತ ಮಾಡಿದ್ರು. ಎಷ್ಟು ರೀತಿಯ ಸ್ನಾನಗಳು, ಪೂಜೆಗಳು, ಆರಾಧನೆಗಳು. ಕೆಲವು ಕ್ಷೇತ್ರಗಳಲ್ಲಿ ಬೈಯುವುದುಂಟು, ದೇವರನ್ನು ಬೈಯುವುದು. ಅದಕ್ಕೊಂದು ದಿವಸ ಔಟ್ಲೆಟ್. ನಮ್ಮಲ್ಲಿ ಶಿವರಾತ್ರಿಗೆ ವಿಘ್ನಗಳು ಮಾಡ್ತಾರಲ್ಲ ಕೆಲವರು, ಅದು ಉಪದ್ರಗೊಳ್ಳಿಕ್ಕೆ ಗಣರಾಜರ ಮನೆಗೆ ನಾನು ಕಲ್ಲಿಡುವುದಲ್ಲ. ಅದು ಮನಸ್ಸಲ್ಲಿ ಏನೋ ಒಂದು ಇರ್ತದೆ, ಅದಕ್ಕೊಂದು ಅವಕಾಶ. ಕೋಜಾಗರಿ ಪೂರ್ಣಿಮೆ, ಆಶ್ವಯುಜ 15 ಆ ದಿವಸ ದ್ಯೂತವೇ ಆಡಬೇಕು. ಈಗ ಇದು ಪಗಡೆ ಆಡೋದಿಲ್ಲ, ಇಸ್ಪೀಟಲ್ಲಿ ಆಡ್ತಾರೆ. ದಿನಾಲು ಇಸ್ಪೀಟ್ ಆಡುವವನಿಗೆ ಆ ದಿವಸ ಇಸ್ಪೀಟ್ ಆಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಆಯ್ತಾ? ದಿನಾಲು ಆಡುವವನಿಗಿಲ್ಲ ಅದು, ಆ ದಿವಸ ಮಾತ್ರ ಆಡುವವನಿಗಿರುವುದು. ಅದು ಕೂಡ ನಮ್ಮ ಧರ್ಮದೊಳಗೆ ಉಂಟು. ನಮ್ಮ ಊರಿನಲ್ಲಿ ಒಬ್ಬರು ಹೇಳ್ತಿದ್ರು, ನನಗೆ ಶುರುವಿಗೆ ಅರ್ಥ ಆಗ್ತಿರ್ಲಿಲ್ಲ ಏನು ಹೇಳ್ತಾರೆ ಇವರು ಅಂತ. ಏನೋ ಶತ್ರುಬಾಧೆ ಬರುವಾಗ, ವಿರೋಧ ಬರುವಾಗ, ಒರಿ ಉಳ್ಳೆ ಉಳೈ ಬುಡೈ ಎಂಥದ್ದು ಹೇಳ್ತಾರೆ, ಉಳೆ ಬುಡೈ ಅಂತ. ನಾನು ಸಣ್ಣ ಪ್ರಾಯದವ, ನನ್ನ ತಲೆಯಲ್ಲಿ ಇವರ ಹತ್ರ ಪೆಟ್ಟಿನ ಜನ ಯಾರೋ ಉಂಟು ಅಂತ. ಆಯೆ ದೀಪೆ ಆಯೆ ಹಾಗೆ ಕೋಪವತ್ತಿನ ಉನ್ನತ ಸಂತಾನದೆಪ್ಪುವೆ. ಒಂದು ವ್ಯಕ್ತಿಯನ್ನು ಆರಾಧಿಸಿ ನಂಬಿ ಮಾತಾಡಿದವರು, ಮತ್ತೆ ತುಂಬ ಸ್ಟಡಿ ಮಾಡಿ ಬೇರೆಯವ್ರ ಹತ್ರ ಕೇಳಿದ ಮೇಲೆ ಅದುವಾ ಅವರು ಹೇಳಿದ್ದ, ಅದು ಅವರ ಮನೆಯಲ್ಲಿ ಒಂದು ಗುಳಿಗೆ ಉಂಟು ಮಾರಾಯ ಅಂತ. ಹಾಯ್ ಬುಡಾಯ್, ಅವರಿಗೆ ಗುಳಿಗನೇ ಪರಬ್ರಹ್ಮ. ನೀವು ನಾಳೆ ವೇದಾಂತ ಸೂತ್ರಗಳಿಗೆ ದೇವಿ ಪರವಾಗಿ ವ್ಯಾಖ್ಯಾನ ಬರೆದ್ರೆ ಅದೇ ಸರಿ. ಶಂಕರಾಚಾರ್ಯರು ಬಂದರು ಅಂತ ಏನಾದ್ರು ಮಧ್ವಾಚಾರ್ಯ ದರ್ಶನ ಬಾರದೆ ಉಳೀತಾ? ರಾಮಾನುಜ ದರ್ಶನ ಬರಲಿಲ್ವಾ? ಆಚಾರ್ಯ ಮಧ್ವರು ಹೇಳ್ತಾರೆ, 22 ಕುಭಾಷ್ಯ ಮಲಿನ ದೂಷಿತ. 22 ತಪ್ಪಾದರೆ ಸರಿ ಮಾಡಬೇಕು ಸ್ವಾಮೀಜಿಯವರು. 22 ಭಾಷ್ಯಗಳಿಂದ ಎಲ್ಲ ಮಸುಕಾಗಿದೆ ಅಂತೆ ವೇದಾಂತ. ನಾನು ಅದನ್ನು ಕ್ಲೀನ್ ಮಾಡಿ ತೆಗಿತೇನೆ. ದೇವರು ಬೇರೆ, ನಾನು ಬೇರೆ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ. ಇದಕ್ಕಿಂತ ದೊಡ್ಡ ಅನ್ಯಾಯ ಉಂಟಾ? ಜಗತ್ತು ಇಲ್ಲ, ಮಾಯೆ. ಹೇಗೆ ಹೇಳ್ತೀರಿ? ಕಾಣ್ತದಲ್ಲ ಜಗತ್ತು. ಆದರೆ ಶಂಕರರು ಮಧ್ವರು ಒಂದು ವಿಷಯವನ್ನು ಹೇಳಿದರು, ಅನುಭವ ವಿರೋಧೋ ಪ್ರಾಮಾಣ್ಯಮಪೇತಿ. ಅನುಭವಕ್ಕೆ ವಿರುದ್ಧವಾದ್ದು ಪ್ರಮಾಣ ಆಗುವುದಿಲ್ಲ. ಬೆಂಕಿ ತಣ್ಣಗಿದೆ ಅಂತ ಹೇಳಿದರೆ ನಂಬಬೇಡಿ, ಕೈ ಹಾಕಬೇಡಿ. ಬೆಂಕಿ ತಣ್ಣಗಿದ್ದರೆ ಕಾರಣ ಏನೋ ಬೇರೆ ಉಂಟು, ದೈವ ಮಹಿಮೆಯೋ ಸನ್ನಿವೇಶವೋ.
ಹೊಳೆಯ ನೀರು ತಂಪಾಗಿದೆ ಅಂತ ಅನುಭವ. ಅದು ಬಿಸಿ ಇದ್ದರೆ ಅದು ಎಲ್ಲೇ ಬೆಂದ್ರು ತೀರ್ಥರಂಥ ಒಂದು ಜಾಗದಲ್ಲಿ ವಿಶಿಷ್ಟ ಕಾರಣಕ್ಕೆ ಮಾತ್ರ. ನಮ್ಮ ಅನುಭವವನ್ನು ಪ್ರಮಾಣದ ಮೇಲೆ ನಿರ್ಣಯಿಸುವ ಶಾಸ್ತ್ರ ನಮ್ಮ ದೇಶದಲ್ಲಿ ಬೆಳೆದಷ್ಟು ಬೆಳೆಯಲಿಲ್ಲ ಎಲ್ಲಿಯೂ. ಸುಮಾರು 11-12ನೇ ಶತಮಾನದಲ್ಲಿ ಉದಯನಂತಹ ಅದ್ಭುತ ತಾರ್ಕಿಕ ಬಂದ. ವೆಸ್ಟರ್ನ್ ಲಾಜಿಕ್ನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು ಕೂಡ. ನಾನು ಯಾವಾಗಲೂ ಪಾಶ್ಚಾತ್ಯ ದರ್ಶನಗಳನ್ನು, ಥಿಂಕಿಂಗನ್ನು, ಕವಿಗಳನ್ನು ಸಣ್ಣದು ಮಾಡೋದನ್ನು ಒಪ್ಪುವುದಿಲ್ಲ. 17-18ನೇ ಶತಮಾನದ ನಂತರ ಅತ್ಯದ್ಭುತವಾಗಿ ಬಂತು. ಗುರುತ್ವಾಕರ್ಷಣ ಬ್ರಹ್ಮಗುಪ್ತರು ಹೇಳಿದ್ರು, ನಮ್ಮಲ್ಲಿ ಅದು ಬೆಳೀಲಿಲ್ಲ. ನ್ಯೂಟನ್ನ ನಂತರ ಪಾಶ್ಚಾತ್ಯರಲ್ಲಿ ಬೆಳೆಯಿತು. ಈಗ ನಾವು ಅವರಿಂದ ಕಲ್ತಿದ್ದೇವೆ. ಕೊಡುವುದು, ತೆಗೆದುಕೊಳ್ಳುವುದು ಶಾಸ್ತ್ರದ ಆದಾನ ಪ್ರದಾನಗಳುಂಟು. ಭಾರತದಲ್ಲಿ ಕೆಲವು ವಿಷಯಗಳಿದ್ದಾವೆ, ದಾರ್ಶನಿಕವಾಗಿ, ಧಾರ್ಮಿಕವಾಗಿ, ಇನ್ನೊಮ್ಮೆ ಹುಟ್ಟುವುದಿಲ್ಲ, ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ನವರಸದ ಕಲ್ಪನೆ, ಮುದ್ರೆಗಳು, ಅಭಿನಯ. ಮುದ್ರೆಗಳು ದೇವಸ್ಥಾನದಲ್ಲಿ ಪೂಜೆಯಿಂದ ಬಂದದಂತೆ. 100 ಮುದ್ರೆಗಳು, ಅಭಿನಯ ದರ್ಪಣ ಎಲ್ಲ ನೋಡಿದರೆ ಗೊತ್ತಾಗ್ತದೆ. ಚಿದಂಬರಂ ನಟರಾಜ ನೋಡಿದ್ದೀರಿ, ಚಕ್ರ, ಶಿವ. ಇನ್ನೊಮ್ಮೆ ಅಂಥದ್ದು ಹುಟ್ಟಲಿಕ್ಕೆ ಸಾಧ್ಯವಾ? ಇಂಪಾಸಿಬಲ್. ಅದೇ ಚಿದಂಬರಂನಲ್ಲಿ ಚಿದಂಬರ ರಹಸ್ಯವೂ ಇದೆ, ನೋಡಿರಬಹುದು ನೀವು. ತುಂಬ ನಮ್ಮಲ್ಲಿ ಬರಹದಲ್ಲಿ ಬರ್ತದೆ. ಅವರ ಚಿಂತನೆಗಳು ಚಿದಂಬರ ರಹಸ್ಯ ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ. ಜೋಶಿಯವರ ಭಾಷಣ ಚಿದಂಬರ ರಹಸ್ಯ ಅಂದರೆ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ಅಂತ. ಪೂಜೆ ಮಾಡುವುದು, ಬಟ್ಟೆ ತೆಗೆದು ಬಿಡು, ಒಳಗೆ ಖಾಲಿ. ನಿರಾಕಾರವನ್ನು ಸಾಕಾರವನ್ನು ಜೋಡಿಸುವುದು, ಯೊಬ್ಬ ಶಾಕಿಂಗ್, ಅಮೇಜಿಂಗ್. ಯಂ ಶೈವ ಸಮುಪಾಸತೆ ಅಂತ ಯಾವ ದೇಶದಲ್ಲಿ ಬಂತು ಅಲ್ಲಿಯೇ ಪಂಚಾಯತನ ಪೂಜೆ. ನಿಮ್ಮ ದೇವರ ಮಧ್ಯದಲ್ಲಿ, ನಮಗೆ ಲಕ್ಷ್ಮೀ ನರಸಿಂಹ, ಸಾಲಿಗ್ರಾಮ ಮಧ್ಯದಲ್ಲಿ, ಈಚೆಯಿಂದ ಶಿವ, ಗಣಪತಿ, ಸೂರ್ಯ, ಅಂಬಿಕಾ. ಅವರು ಒಪ್ಪಿಕೊಳ್ತಾರೆ, ಆ ಮನೆಯಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ಇನ್ನೊಬ್ಬರ ಮನೆಯಲ್ಲಿ ಶಿವ ಪ್ರಧಾನ ಆದರೆ ಶಿವಲಿಂಗ ಮಧ್ಯದಲ್ಲಿ, ವಿಷ್ಣು ಹಿಂದೆ, ಗಣಪತಿ ಮುಂದೆ. ಸೊಂಡಿಲಿನ ದೇವರು ದೇವರೇ, ಕ್ರೂರ ದಾಡೆ ಇದ್ದದ್ದು ದೇವರೇ, ಅತ್ಯಂತ ಪ್ರಸನ್ನ, ಮತ್ತೊಮ್ಮೆ ಹುಟ್ಟಲಾರದ ಮೂರ್ತಿ. ಬುದ್ಧನ ಧ್ಯಾನ ಮುದ್ರೆ ಮತ್ತು ಮುಖ ಇನ್ನೊಮ್ಮೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯು ಕೆನಾಟ್ ಕ್ರಿಯೇಟ್ ಅಗೈನ್. ಸಿಂಧು ನಾಗರಿಕತೆಯ ಬುಲ್ ನೋಡಿದ್ದೀರ, ಪಶು, ವೃಷಭ, ದುಬ್ಬ ಅಂತಹ ಶಿಲ್ಪ ಮತ್ತೆ ಹುಟ್ಟುವುದಿಲ್ಲ. ಬೃಹದೇಶ್ವರ ದೇವಾಲಯ ಮತ್ತೆ ಹುಟ್ಟುವುದಿಲ್ಲ. ವಾಗರ್ಥ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಕಾಳಿದಾಸ, ವಂಡರ್ಫುಲ್. ಆ ಒಂದು ಶ್ಲೋಕಕ್ಕೆ ಎಷ್ಟು ಜ್ಞಾನಪೀಠ, ಎಷ್ಟು ಡಾಕ್ಟರೇಟ್. ಅದಕ್ಕೆ ಹೇಳೋದು ಅವತಾರ. ನಾವು ಅವತಾರ ಅಂತ ಹೇಳ್ತೇವಲ್ಲ, ಅದೊಂದು ಮೌಢ್ಯ ಅಲ್ಲ. ಇಂಥದ್ದು ಮಾಡಲಿಕ್ಕೆ ಒಬ್ಬ ಹುಟ್ಟಿದವ ಅಂತ. ರಾಮನು ಮನುಷ್ಯನಾಗಿದ್ದವನು ದೇವರಾದ ಅಂತ ಒಂದು ವಾದ, ದೇವರಾದವನು ಮನುಷ್ಯನಾಗಿ ಇಳಿದ ಅಂತ ಒಂದು ವಾದ. ಎರಡು ಸರಿಯದು. ಶ್ರೀಕೃಷ್ಣನ ಔದಾರ್ಯ ಇಡೀ ಭಗವದ್ಗೀತೆಯಲ್ಲಿ ಕಾಣುತ್ತದೆ. ಕೃಪಣ ಫಲಹೇತವ. ಫಲವನ್ನು ಮನಸ್ಸಲ್ಲಿಟ್ಟುಕೊಂಡು ಕೆಲಸ ಮಾಡುವವರು ಕೃಪಣರು. ನೀವು ಕೆಲಸ ಮಾಡಿ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದಕ್ಕೆ ಅಪಾರ್ಥ ಮಾಡಿದ್ದಾರೆ. ನೀನು ದುಡಿಲಿಕ್ಕೆ ಇರುವವ, ನಿನಗೆ ಫಲ ಯಾವಾಗಲೂ ಇಲ್ಲ ಅಂತ ಅರ್ಥ ಅಲ್ಲ. ಗದ್ದೆ ಉತ್ತು ಬಿತ್ತು, ನೀರು ಹಾಕಿ, ಸಸ್ಯ ಹಾಕಿದ ಮೇಲೆಯೂ ಕೂಡ ರೋಗ ಬರಬಹುದು, ಸಿಡಿಲು ಬಡಿಬಹುದು. ಯೋ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಂ. ಯಾರು ನನ್ನನ್ನು ಹೇಗೆ ಹೇಗೆ ಪೂಜಿಸುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ರಾಮಕೃಷ್ಣ ಪರಮಹಂಸರು ಸ್ವತಃ ಇದನ್ನೇ ಅನುಭವ ಮಾಡಿದರಂತೆ. ಹೆಣ್ಣಾಗಿ, ಗಂಡಾಗಿ, ಭಕ್ತನಾಗಿ, ತಂದೆಯಾಗಿ, ತಾಯಿಯಾಗಿ. ದಶರಥನ ಮಾತುಂಟು ರಾಮಾಯಣದಲ್ಲಿ. ರಾಮನಿಗೆ ಹೇಳ್ತಾನೆ ದಶರಥ, ಮಗು ನೀನು ಪರಮಾತ್ಮ ಅಂತ ಗೊತ್ತುಂಟು, ಎಲ್ಲಿದ್ರು ನಿನಗೆ ಏನಾಗುವುದಿಲ್ಲ ಅಂತ ಒಮ್ಮೆ ಹೇಳ್ತಾನೆ. ಕಾಡಿನಲ್ಲಿ ಹುಲಿ ಉಂಟು, ರಕ್ಕಸ ಉಂಟು, ದೇವರಿಗೆ ಉಂಟದು ಅಲ್ಲ, ಅದು ತಂದೆ ಮಾತಾಡುದು. ದಶರಥ ತಂದೆಯಾಗಿ ಮಾತಾಡುವಾಗ ಮಗನದ್ದು ಸಮಸ್ಯೆ. ಕೃಷ್ಣನ ಮನೆಯಲ್ಲಿ
ಸತ್ಯಭಾಮೆ ರುಕ್ಮಿಣಿಯರ ಜಗಳವನ್ನು ಯಾವ ಯಕ್ಷಗಾನದವರೆಗೂ ಇವತ್ತಿವರೆಗೂ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ನಿತ್ಯ ನಡೀತದೆ, ಅದು ಚಂದ. ಪೂಜ್ಯರಾದ ದೇರೇಜ ಸಿದ್ದರಾಮಯ್ಯ ಒಂದು ಚಂದ ಮಾಡಿದರು. ಒಮ್ಮೆ ಸತ್ಯಭಾಮೆ ರುಕ್ಮಿಣಿಗೆ ಜಗಳ ಆಗುವಾಗ ವಿಜಯನಾಗಿ ಬಂದು ತಾಳ ಗಟ್ಟಿ ಕೊಟ್ಟುವುದು. ಯಾಕಪ್ಪ? ದೊಡ್ಡವರ ಮನೆಯ ಜಗಳ ಹೊರಗೆ ಪ್ರಚಾರ ಆಗಬಾರದು ಸ್ವಾಮಿ ಅಂತ. ಏನು ಚಂದ ನೋಡಿ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನವಿದ್ಯತೆ. 18 ನಿಮಿಷ ಆಗಿರಬೇಕು. ಕೆಲವರು ಪೂಜೆ ಸ್ಟ್ರಿಕ್ಟ್, ತುಂಬ ಹೀಗೆ ಕುಂಡ ಇರಬೇಕು, ಹೀಗೆ ದರ್ಬೆ ಇಡಬೇಕು, ಇಂತಿಷ್ಟು ಆಹುತಿ ಕೊಡಬೇಕು. ಇಟ್ ಇಸ್ ನಾಟ್ ರಾಂಗ್, ಸರಿಯಾಗಿ. ನಾನು ಅದನ್ನು ಕರ್ಮಠ ಅಂತ ಹೇಳುವುದಿಲ್ಲ, ಅವರ ಪದ್ಧತಿ ಅದು. ನಮ್ಮ ದೇವಸ್ಥಾನವನ್ನು ಮತ್ತು ಯಜ್ಞಶಾಲೆಯನ್ನು ನೋಡಿದರೆ ಪ್ರವೇಶದಿಂದ ತುದಿಯವರೆಗೆ ಯಜ್ಞಶಾಲೆಗೂ ದೇವಸ್ಥಾನಕ್ಕೂ ಸಂಬಂಧ ಇದೆ. ಆದರೆ ಶ್ರೀಕೃಷ್ಣ ಹೇಳಿದ ಹಾಗೆ ಆಗಬೇಕು ಅಂತಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಹೂ ಕೊಡಿ, ಹಣ್ಣು ಕೊಡಿ, ನನಗೆ ಹಸಿವಾಗಿದೆ ಅಂತಲ್ಲ, ನಿಮ್ಮ ಭಕ್ತಿಗೆ ಅದನ್ನು ಸ್ವೀಕರಿಸಿ ನಾನು ನಿಮಗೆ ಅನುಗ್ರಹ ಮಾಡುತ್ತೇನೆ. ಇದ್ದವರು ಹೆಚ್ಚು ಕೊಡಿ, ಇದ್ದವರು ಕಡಿಮೆ ಮಾಡಬೇಡಿ. ಇಲ್ಲದವರಿಗೆ ಶ್ರಾದ್ದದಲ್ಲಿ ಅರಣ್ಯರೋಧನ ಶ್ರಾದ್ದ ಅಂತ ಒಂದಿದೆ. ಪಿತೃ ಶ್ರಾದ್ದ ಮಾಡಲಿಕ್ಕೆ ತಾಕತ್ತಿಲ್ಲ, ಹಣ ಇಲ್ಲ. ಕಾಡಿನ ಮಧ್ಯೆ ನಿರ್ಜನ ಪ್ರದೇಶದಲ್ಲಿ ಹೋಗಿ ಕೈ ಎತ್ತುವುದು, ಪಿತೃ ಸ್ಮರಣೆ ಮಾಡುವುದು, ಮನಸ್ಸಿನಲ್ಲಿ ಪಿಂಡ ಕೊಡುವುದು, ತರ್ಪಣ ಕೊಡುವುದು. ಅರಣ್ಯರೋಧನ ಶ್ರಾದ್ದ ಅಂತಲೇ ಅದಕ್ಕೆ ಹೆಸರು. ಈಗ ಅರಣ್ಯರೋಧನ ಅಂತ ಬಂದಿದೆ ಅಲ್ಲ, ಅದು ಅದರಿಂದ ಬಂದಿರಬೇಕು. ಅದು ಅವರಿಗೆ ಒಪ್ಪಿಗೆ ಆಗ್ತದೆ. ಮಕ್ಕಳು ಪೂಜೆ ಮಾಡ್ತಾರೆ, ನೋಡಿದ್ದೀರಾ? ನೈವೇದ್ಯ ಮೊದಲು ನೈವೇದ್ಯ ಅದು ತಿನ್ನುವುದು, ಮತ್ತೆ ಹೂ ಬಿಸಾಡುವುದು. ದೇವರಿಗೆ ಅದು ಹೆಚ್ಚು ಖುಷಿ ಆಗ್ತದಂತೆ. ನೇಹಾದಿ ಕ್ರಮನಾಶೋಸ್ತಿ. ಉಚ್ಚಾರ ತಪ್ಪಿದರೆ ತಪ್ಪಿಲ್ಲ. ಪ್ರಸಿದ್ಧವಾದ ಕಥೆ, ಯಾರೋ ಒಬ್ಬ ವಿಷ್ಣುವನ್ನು ಭಜಿಸುವ ವಿಷ್ಣಾಯ ನಮಃ ವಿಷ್ಣಾಯ ನಮಃ ವಿಷ್ಣಾಯ ನಮಃ ಅಂತ ಹೇಳ್ತಿದ್ದಂತೆ. ಅಯ್ಯೋ ಮಾರಾಯ, ವ್ಯಾಕರಣ ತಪ್ಪು, ವಿಷ್ಣವೇ ನಮಃ ಆಗಬೇಕು, ನಿನ್ನ ಪೂಜೆ ಪೂರ ಹೋಯಿತು. ಆಗ ಒಬ್ಬ ವ್ಯಾಕರಣದಲ್ಲಿ ಉದಾರಿಯಾದವ ಯಾರೋ ಒಬ್ಬ ಬಂದ, ಗಣರಾಜರಾಗಿದ್ದವ. ತೊಂದರೆ ಇಲ್ಲ, ಇಷ್ಟರವರೆಗೆ ನೀನು ಹೇಳಿದ್ದಕ್ಕೂ ದೇವರಿಗೆ ಮುಟ್ಟಿದೆ, ಅವನಿಗೂ ಗೊತ್ತಾಗ್ತದೆ ನಿನಗೆ ವ್ಯಾಕರಣ ಗೊತ್ತಿಲ್ಲ ಅಂತ. ಉಚ್ಚಾರ ಸರಿ ಇಲ್ಲದವನನ್ನು, ವ್ಯಾಕರಣ ಸರಿ ಇಲ್ಲದವನನ್ನು ಹುಟ್ಟಿಸಿದ್ಯಾರು? ಅವನೇ ಅಲ್ವಾ. ಇನ್ನು ಮುಂದೆ ವಿಷ್ಣವೇ ನಮಃ ಹೇಳು, ತೊಂದರೆ ಇಲ್ಲ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಯಾಭ್ಯಂತರ ಶುಚಿ. ನೀರು ಚಿಮುಕಿಸಬೇಕು ಅಂತಲೂ ಇಲ್ಲ, ನಾವು ಚಿಮುಕಿಸ್ತೇವೆ. ಹೊರಗೆ ಒಳಗೆ ಶುದ್ಧಿ ಆಗಬೇಕಾದ್ರೆ ಸ್ನಾನ ಬೇಡ. ಇದನ್ನು ಹಿಡ್ಕೊಂಡು ಸ್ನಾನ ಮಾಡದೇ ಇರಬೇಡಿ, ಅವಕಾಶ ಇಲ್ಲದಿದ್ದರೆ ಮಾತ್ರ. ಯದಹನ್ನಾತ್ ಕುರುತೆ ಪಾಪಂ ತದಹನ್ನಾತ್ ಪ್ರತಿಮುಚ್ಯತೆ. ಇವತ್ತು ಹಗಲು ಮಾಡಿದ ಪಾಪ ಸಂಜೆ ಸಂಧ್ಯಾವಂದನೆ ಮಾಡಿದರೆ ಹೋಗ್ತದಂತೆ, ರಾತ್ರಿ ಮಾಡಿದ ಪಾಪ ಬೆಳಗಿನ ಸಂಧ್ಯಾವಂದನೆಯಲ್ಲಿ ಹೋಗ್ತದೆ. ಹಾಗಾಗಿ ಪಾಪ ಮಾಡಬಹುದು ಅಲ್ಲ, ಪಾಪದ ಬಗ್ಗೆ ಜಾಗ್ರತೆ ಬೇಕು. ಇದಕ್ಕಿಂತ ದೊಡ್ಡದು ಎಂಥದ್ದು? ಅನುಗೀತೆ ಅಂತ ಒಂದುಂಟು, ಆಸಕ್ತರು ಓದಿ. ಭಗವದ್ಗೀತೆಗಿಂತಲೂ ಕೆಲವು ವಿಷಯಗಳು ಶ್ರೇಷ್ಠವಾಗಿದೆ. ಅನುಗೀತೆ ಮತ್ತು ಕ್ಷೇಮೇಂದ್ರನ ಭಗವದ್ಗೀತೆಯ ಸಂಗ್ರಹ. ಕ್ಷೇಮೇಂದ್ರ ಭಾರತ ಮಂಜರಿಯಲ್ಲಿ ಇಡೀ ಭಗವದ್ಗೀತೆ 18 ಅಧ್ಯಾಯಗಳನ್ನು ಮತ್ತಷ್ಟು ಸಣ್ಣದು ಮಾಡಿದ್ದಾನೆ. ಗೀತೆ ಬ್ರೀಫ್ ಸಣ್ಣದು ಮಾಡಿ ಒತ್ತಿ 700 ಶ್ಲೋಕದಲ್ಲಿ ಆಟಮಿಕ್ ಪವರ್ನ ಹಾಗೆ ಒಟ್ಟಿಟ್ಟಿದ್ದಾನೆ ಶ್ರೀಕೃಷ್ಣ. ಅದನ್ನು ಸಣ್ಣದು ಮಾಡಿದ್ದಾನೆ ಕ್ಷೇಮೇಂದ್ರ. ಅನುಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯಾರ್ಯಾರು ಹೇಗೆ ಹೇಗೆ ಅಂತ. ಅಗ್ನಿರ್ದೇವೋ ದ್ವಿಜಾತಿನ. ವೈದಿಕರಿಗೆ ಅಗ್ನಿಯೇ ದೇವರು, ಅಗ್ನಿಯ ಮೂಲಕ ಕೊಡುದವರು. ಯೋಗಿನಾಂ ಹೃದಯ ಹರಿ. ಯೋಗಿಗಳಿಗೆ ಹೃದಯದಲ್ಲಿ ಹರಿ ಇದ್ದಾರೆ, ಹೃದಯ ಹರಹ. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ. ನಿಮ್ಮಂಥವರಿಗೆ ಪ್ರತಿಮೆ ಬೇಕು. ವಿಗ್ರಹ, ಕಲ್ಲು, ಲಿಂಗ, ಉದ್ಭವ, ಅರ್ಧಚಂದ್ರ, 786 ಕ್ರಾಸು ಎಂಥದ್ದಾಗ್ತದೆ, ಅದೆಲ್ಲ ಮೂರ್ತಿ ಪೂಜೆ. ದಿಕ್ ಪೂಜೆ, ಒಂದು ಕಡೆ ತಿರುಗಿ ಪೂಜೆ ಮಾಡೋದು. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಸರ್ವತ್ರ ಸಮದರ್ಶನ. ಕಲ್ಲು ದೇವರು, ಮಣ್ಣು ದೇವರು, ಕಾಯಿ ಮತ್ತು ಎಲೆ ಮೇಲೆ ಅಕ್ಕಿ ಇಟ್ಟು ತೆಂಗಿನಕಾಯಿ ಇಟ್ಟರೆ ಸ್ವಸ್ತಿಕ. ಇಲ್ಲೇ ಉಂಟಲ್ಲ.
ಬೆಳ್ತಿಗೆ ಸಿಕ್ಕದಿದ್ರೆ ದಾಕ್ಷಿಣ್ಯ ಮಾಡಬೇಡಿ, ಕುಚ್ಚಿಗೆ ಆಗ್ತದೆ. ಕುಚ್ಚಿಗೆ ದೇವರಿದ್ದಾನೆ ನಮ್ಮಲ್ಲಿ, ಬೆಳ್ತಿಗೆ ದೇವರು ಇದ್ದಾನೆ. ತುಂಬ ರಾಂಗ್ ಇನ್ಫಾರ್ಮೇಷನ್ ಉಂಟು ನಮ್ಮಲ್ಲಿ. ಮಾಂಸಾಹಾರ ನಿಷಿದ್ಧ ಅಂತ. ಹಿಂದೂ ಧರ್ಮದ ಸರ್ವತ್ರ ಮಾಂಸಾಹಾರ ನಿಷಿದ್ಧ ಅಲ್ಲ. 90% ಆರ್ ನಾನ್ ವೆಜಿಟೇರಿಯನ್ಸ್. ತಪ್ಪೇನಿಲ್ಲ. ಆ ದಿವಸ ಬೇಕಾದರೆ ನಿಮಗೆ ಭಾವನೆಯ ಪಾವಿತ್ರ್ಯಕ್ಕೆ ಕಷ್ಟ ಆಗುವುದಾದರೆ ಬಿಟ್ಟು ಬಿಡಿ ಅಷ್ಟೇ. ಗೀತೆ ಒಂದು ಶ್ಲೋಕ ಗೀತೆ ಎಲ್ಲವನ್ನೂ ಸಾರಾಂಶವಾಗಿ ಹೇಳುತ್ತದೆ. ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನು ತ್ಯಜಿಸಿ ಅಲ್ಲ, ನಿನ್ನ ಎಲ್ಲ ಸ್ವಭಾವಗಳನ್ನು, ಕೋಪ, ಹಠ ಇದನ್ನೆಲ್ಲ ಬಿಟ್ಟು ಮಾಮೇಕಂ ಶರಣಂ ವ್ರಜ ಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಿ. ಬೇಸರ ಮಾಡಬೇಡ. ಇಷ್ಟವರೆಗೆ ತಪ್ಪಿದ್ದಿ, ಕಳ್ಳನೋ ಸುಳ್ಳನೋ ದರೋಡೆಕಾರನೋ, ಎವರಿಬಡಿ ಹ್ಯಾಸ್ ಎ ಚಾನ್ಸ್. ಬೈಬಲ್ ಹೇಳ್ತದೆ. ಇನ್ನು ಮುಂದೆ ನೋಡಿ, ಒಂದು ಗಿಡವನ್ನು ಎತ್ತಿದ್ದೇನೆ ಅಂತ ಯೇಸು ಕ್ರಿಸ್ತರು ಗಿಡ ಎತ್ತುತ್ತಾರೆ ಮತ್ತು ನಡ್ತಾರೆ. ಮರುದಿವಸಕ್ಕೆ ಚಿಗುರುತ್ತದೆ. ಸತ್ತವನಿಗೂ ಪುನರುಜ್ಜೀವನ ಇದೆ. ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪಾಪಿಗೊಂದು ಭವಿಷ್ಯ ಇದೆ, ಸಂತನಿಗೂ ಮರೆಯ ಕೆಲವು ಸತ್ಯಗಳು ಇದೆ. ಎಲ್ಲರಿಗೂ ಉದ್ಧಾರದ ದಾರಿ ಇದೆ. ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೋದು. ಬಾದರಿ ಸ್ಮೃತಿ ಹೇಳ್ತದೆ, ಯಾವ ವರ್ಣದವನೇ ಆಗಲಿ, ನಿನಗೆ ಸಂಧ್ಯಾ ವಂದನೆ ವೇದ ಮಾಡಬೇಕು ಅಂತ ಉಂಟಾ, ಜನಿವಾರ ಹಾಕ್ಕೊಂಡು ಮಾಡು, ಉಳಿದವರಿಗೆ ಉಪದ್ರ ಕೊಡಬೇಡ ಅಷ್ಟೇ. ಈಗ ನಾನು ಭಾಷಣದಲ್ಲಿ ಕೊಟ್ಟ ಹಾಗೆ ಮಾಡಬಾರ್ದು. ಯತಃ ಪ್ರವೃತ್ತಿರ್ಭೂತಾನಂ, ಇದಕ್ಕಿಂತ ದೊಡ್ಡದು ನನಗೆ ಸಿಕ್ಕಲಿಲ್ಲ. ಗೀತೆಯ ಕೊನೆ 18ನೇ ಅಧ್ಯಾಯದ 20ನೇ ಶ್ಲೋಕವೇನು. ಯತಃ ಪ್ರವೃತ್ತಿರ್ಭೂತಾನಾಂ, ಭೂತಗಳು ಅಂದರೆ ಹುಟ್ಟಿದ್ದು, ಕಲ್ಲು ಮಣ್ಣು ನೆಲ ಆಕಾಶ ಭೂಮಿ, ಹ್ಯಾಟ್ ಆ್ಯಂಡ್ ಕ್ಯಾಟ್ ಆ್ಯಂಡ್ ಬ್ಯಾಟ್ ಆ್ಯಂಡ್ ರ್ಯಾಟ್ ಎಲ್ಲ. ಏನ ಸರ್ವಮಿದಂ ತತಂ, ಯಾವುದು ಇದರಿಂದ ತುಂಬಿದೆಯೋ, ಯಾವನಿಂದ ಅಲ್ಲ ಯಾವುದರಿಂದ, ಬ್ರಹ್ಮವೂ ಬ್ರಹ್ಮನೂ ಅಲ್ಲ. ಭಜಗೋವಿಂದಂ ಮೂಢಮತೆ. ಮೂಢಮತಿ ಅಲ್ಲ ಭಜಗೋವಿಂದ ಮಾಡಬೇಕಾದ್ದು, ಮೂಢಮತಿಗೆ ಮೊದಲು ಬೇಕು. ಯತ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ. ತನ್ನ ಕರ್ಮದಿಂದ. ಪೂಜೆಗೆ ಕೂತ ಡಾಕ್ಟರ್ ಹೇಳಬಾರದು ಪೂಜೆ ಮಾಡಿ ಆಪರೇಷನ್ಗೆ ಬರ್ತೇನೆ ಅಂತ. ಇಲ್ಲ, ಅವನು ಕೂಡಲೇ ಓಡಬೇಕು. ಅದೇ ಪೂಜೆ ಅವನಿಗೆ. ಪೂಜಾ ಭಂಗ ಇಲ್ಲ ಅಲ್ಲಿ. ಆಮೇಲೆ ಪೂಜೆ ಮಾಡದಿದ್ರೂ ಆಗ್ತದೆ ಅದು. ದಕ್ಷ ಕೂತ ಹಾಗೆ ಮಗಳು ಬಂದ್ಲು ಅಂತ, ಇಲ್ಲ ನನ್ನದು ಪೂಜೆ ಆಗಲಿಲ್ಲ ಅಂತ. ಮಗು ಬಾವಿಗೆ ಬಿದ್ದಾಗ ನನ್ನದು ಮಂಗಳಾರತಿ ಮಾಡಿ ಬರ್ತೇನೆ ಅಂತ ಹೇಳ್ತೇವೆ ನಾವು. ಇಲ್ಲ, ಆರತಿ ಬಿಸಾಡ್ತೇವೆ, ಬಾವಿಗೆ ಹಾರ್ತೇವೆ. ಸ್ವಕರ್ಮಣ ತಮಭ್ಯರ್ಚ. ನಮ್ಮ ಕೆಲಸದಿಂದ ಯಾರು ಮಾಡ್ತಾರೋ ಸಿದ್ಧಿಂ ವಿಂದತಿ ಮಾನವ. ಅಂತ ಸಿದ್ಧ ಪುರುಷರು ನಾವು ಆಗಲಿಕ್ಕೆ ಸಾಧ್ಯವೋ? ಎಲ್ಲರಿಗೆ ಸಾಧ್ಯ ಇಲ್ಲ, ಗೊತ್ತು. ನನಗೆ ಹೇಳ್ತಾ ಇರುವ ನನಗೂ ಅಲ್ಲ. ಆ ದಾರಿಯಲ್ಲಿ ಒಂದು ಹೆಜ್ಜೆ ಕ್ರಮಿಸಬಹುದು, ಮುಂದೆ ಹೋಗಬಹುದು, ಲೋಕಕ್ಕೊಂದು ಉಪಕಾರ ಮಾಡಬಹುದು ಅಂತ ಭಗವಾನ್ ಬುದ್ಧ ಹೇಳಿದ. ಎಲ್ಲರೂ ಮಾಡಬಹುದಾದ ಸಮಾಜ ಸೇವೆ. ವಾಟ್? ಎಲ್ಲರೂ ಮಾಡ್ಬೋದು. ಎಂಥದ್ದು ಮಾಡೋದು? ನನಗೆಂಥದ್ದು ಗೊತ್ತಿಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸಮಾಜ ಸೇವೆಯ ಕಲ್ಪನೆ ಇಲ್ಲ. ಉಪದ್ರ ಕೊಡದಿರುವುದು ಅದು ದೊಡ್ಡ ಉಪಕಾರ ಲೋಕಕ್ಕೆ. ಆ ಎಡ್ಡೆ ಜನ ಎಂಚ ರಗಳೆಲ್ಲ ಜಾಯನಾತೆಗಾರ, ಅದೊಂದು ಉಪಕಾರವೇ. ಹಾಗೆ ಎಲ್ಲರೂ ಇರಬಾರ್ದು, ಕೆಲವರು ಹಾಗಿರ್ಬೇಕು. ಅಂಥದ್ದೇ ಇನ್ನೊಂದು ಉಪಕಾರ ಉಂಟು. ಈಗ ನಾನು ಮಾಡ್ತೇನೆ ಅದನ್ನು, ಭಾಷಣವನ್ನು ನಿಲ್ಲಿಸುವುದು. ಲೋಕಕ್ಕೆ ಉಪಕಾರ ಮಾಡುವುದು, ಭಾಷಣ ಕೈದು ಮಾಡುವುದು. ದುರ್ಗೆ ನಮ್ಮನ್ನು ಅನುಗ್ರಹಿಸಲಿ. ನವದುರ್ಗೆ ನಮ್ಮ ಹೃದಯದಲ್ಲಿದ್ದಾಳೆ. ನವದುರ್ಗೆ ಅವಳು ನಿತ್ಯ ಹೊಸತಾಗ್ತಾಳೆ. 9 ರೂಪ ಅಲ್ಲ, ಅನಂತ ರೂಪಿಯಾಗಿದ್ದಾಳೆ. ವಿನೋದಕ್ಕಾಗಿ ನಾನು ಯಾವಾಗಲೂ ಹೇಳುವ ಮಾತು, ನವದುರ್ಗೆಯನ್ನು ಹುಡುಕಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲೇ ಬೆಳಗಿನ ಸಂಜೆವರೆಗೆ ಕೂತ್ರೆ ಒಬ್ಬಳಲ್ಲೇ 9 ರೂಪ ಉಂಟು, ಅಲ್ಲ ಹೆಚ್ಚು ಉಂಟು. ತಾಯಿ, ಮಗಳು, ಮೊಮ್ಮಗಳು ಇದ್ದರೆ ಮತ್ತೆ ಕೇಳೋದೇ ಬೇಡ. ನನ್ನ ಮನೆಯಲ್ಲಿ ನಾನು ದುರ್ಗಾ ದರ್ಶನ ಮಾಡಿದ್ದೇನೆ. ಹಾಗಾಗಿ ಸ್ವಲ್ಪ ವರ್ಷ ನಾನು ಸರೋವರ ಜಾತ್ರೆಗೆ ಬರಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಉಂಟಲ್ಲ ನವದುರ್ಗೆ. ಬಟ್ಟೆ ಹಿಡ್ಕೊಂಡು
ಕೋಪ ಬಂದು ಅಡುಗೆ ಮಾಡಿದರೆ ರುಚಿ ಹೆಚ್ಚು. ಉಪ್ಪು ಮೆಣಸೆಲ್ಲ ತೆಗೆದು ಬಿಸಾಡುದು. ಇಗೊಳ್ಳಿ, ಆಹಾ ವಂಡರ್ಫುಲ್. ಅದು ದುರ್ಗೆ ತಾಯಿಯಾಗಿ, ಮಗಳಾಗಿ, ಅಧ್ಯಾಪಕಿಯಾಗಿ. ಮೊನ್ನೆ ಒಂದು ಚಿತ್ರ ಬಂದಿತ್ತು, ಭಾಳ ಸುಂದರವಾದ ಮಹಿಳಾ ದಿನಕ್ಕೆ. ಅರ್ಧ ಮಾಡರ್ನ್ ಶರ್ಟ್ ಹಾಕಿ, ಫೈಲ್ ಹಿಡ್ಕೊಂಡು, ಒಂದು ಪೆನ್ನೆಲ್ಲ ಹಿಡ್ಕೊಂಡು, ಈಚೆಯಿಂದ ಮಕ್ಕಳು, ಅಡುಗೆ ಸಾಮಾನು ಎಲ್ಲ ಉಂಟು. ಎರಡನ್ನೂ ನಿಭಾಯಿಸುವ ದೇವಿ. ನನಗೆ ಹೆಂಗಸರನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. ನಾವು ಹೆಂಗಸರ ಹಾಗೆ ಅನುಭವ ಪಡೆಯುವನು ಅಂತ ಹೇಳಿದರೆ ಹೆದರಿಕೆ ಆಗ್ತದೆ. ವೆರಿ ಡಿಫಿಕಲ್ಟ್. ಹೆಂಗಸನ್ನು ಅಪ್ರಿಷಿಯೇಟ್ ಮಾಡೋದು ಸುಲಭ, ಹೆಣ್ಣಾಗುವುದು ತುಂಬ ಕಷ್ಟ. ಹಲವು ಸ್ತ್ರೀಯರು ನನ್ನಲ್ಲಿ ಹೇಳುವಾಗ ನೋಡಿ, ಅಡುಗೆ ಒಂದು ಕೆಲಸವೇ ಅಲ್ಲ ಅಂತ ಹೇಳಿದಾಗ, ನಾವು ಅಡುಗೆ ಮಾಡಿದರೆ ಆ ಅಡುಗೆ ಮನೆ ಸರಿ ಮಾಡಲಿಕ್ಕೆ ಮತ್ತೆ 2 ದಿವಸ ಬೇಕು. ಸೊ ಈಸಿಲಿ ತಾಳ್ಮೆ. ಹೆಂಗಸಿಗೆ 3-4 ವಿಷಯಗಳನ್ನು ಕಲಿಸಿ ಬರುವುದಿಲ್ಲ ಅಂತೆ. ಯಾವುದು ಹೇಳಬೇಕಾ? ಒಂದು, ಬೇರೆ ಬೇರೆ ಪ್ರಾಯದ ಬೇರೆ ಬೇರೆ ಸಹವರ್ತಿಗಳು ತಂದೆ ಇವರನ್ನೆಲ್ಲ ಸುಧಾರಿಸಿಕೊಂಡು ಹೋಗುವುದು, ಅಸಾಧಾರಣವಾದ ತಾಳ್ಮೆ, ಮದ್ದು ತಕ್ಕೊಳ್ಳದೆ ಗುಣ ಆಗುವುದು. ನನ್ನ ಮನೆಯಲ್ಲಿ ಡಾಕ್ಟರ್ ಹತ್ರ ಹೋಗುವ ಅಂತ ಹೇಳಿದ್ರೆ ಕೂಡಲೇ ಗುಣ ಆಗ್ತದೆ. ಡಾಕ್ಟರ್ ಹತ್ರ ಹೋಗುವ ಅಂತ ಹೇಳಿದರೆ ಸಾಕು. ಇನ್ನೊಂದು, ತನ್ನ ಗಂಡ ಬೇರೆ ಒಂದು ಹೆಂಗಸಿನ ಹತ್ರ ಮಾತಾಡಿದ ವಿಷಯ ಅವರಿಗೆ ಯಾರು ಹೇಳ್ತಾರೋ ಗೊತ್ತಿಲ್ಲ. ತನ್ನಷ್ಟಕ್ಕೆ ಗೊತ್ತಾಗುವ ಕೆಲವು ವಿಷಯಗಳು ಹೆಂಗಸರಿಗೆ ವಿಚಿತ್ರ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾನು ಇನ್ನೂ ಆರಂಭ ಮಾಡದಿರುವ ಭಾಷಣವನ್ನು, ಈಗಾಗಲೇ ಉದ್ದಾಗಿರುವ ಭಾಷಣವನ್ನು ಈಗಲೇ ಗಿಡ್ಡ ಮಾಡುತ್ತೇನೆ. ಡಾಕ್ಟರ್ ಜೋಶಿಯವರ ಉಪನ್ಯಾಸ ಅವರನ್ನು ಕಾಲದ ಮಿತಿ ಒಳಪಡಿಸಿ ತುಂಬಾ ಕಷ್ಟ ಆದರೆ ಸುಲಭಗೊಳಿಸಿ ವಿಷಯ